ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಕಾಳನಾಯಕನಹಳ್ಳಿಯಲ್ಲಿ ಜಿಕೆವಿಕೆ ಕೃಷಿ ಪದವಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಸೇರಿದಂತೆ ಇತರೆ ಸಂಘ ಸಂಸ್ಥೆ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬರಡು ರಾಸುಗಳ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹಾಲು ನೀಡುವ ಸೀಮೆ ಹಸು, ಸೀಮೆ ಕರುಗಳ ಬೆಲೆ ಹೆಚ್ಚಾಗಿದೆ. ನಾನಾ ಕಾರಣಗಳಿಂದ ಅವು ಮೃತಪಟ್ಟರೆ ರೈತರಿಗೆ ಬಹಳಷ್ಟು ನಷ್ಟವಾಗುತ್ತದೆ. ಹಾಗಾಗಿ ತಪ್ಪದೇ ಜೀವ ವಿಮೆ ಮಾಡಿಸಿ. ಸಹಕಾರ ಸಂಘದಿಂದ ಮಿಕ್ಕ ಅರ್ಧ ವಿಮೆಯ ಪ್ರೀಮಿಯಂ ಹಣವನ್ನು ಮಾತ್ರ ರೈತರು ಕಟ್ಟಬೇಕಾಗುತ್ತದೆ ಎಂದರು. ಸೇರ್ಕೊಂಡು ನಮ್ಮ ಸಹಾಯ ಕೂಡ ಮಾಡ್ತಾ ಈ ಕಾರ್ಯಕ್ರಮ ನಾವು ಪ್ರತಿ ಗ್ರಾಮದಲ್ಲೂ ನಿರಂತರವಾಗಿ ಮಾಡ್ತಾ ಇದ್ದೀವಿ. ನಾನು ರೈತರು ಮನವಿ ಮಾಡೋದೇನೆಂದ್ರೆ, ನೀವು ಲಸಿಕೆ ಹಾಕುವಂತ ಕಾರ್ಯಕ್ರಮನ ಮತ್ತೆ ನಮ್ಮ ಒಕ್ಕೂಟದಿಂದ ಮಾಡ್ತಕ್ಕಂಥ ಇನ್ಶೂರೆನ್ಸ್ ಕಾರ್ಯಕ್ರಮ, ಯಾಕಂದ್ರೆ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಇವತ್ತು ನಮ್ಮ ಒಕ್ಕೂಟದಿಂದ ಇನ್ಶೂರೆನ್ಸ್ ಮಾಡಕ್ ಮೊದಲು ಸರ್ಕಾರದಿಂದ ಏನು ಕೊಡ್ತಾ ಇರಲಿಲ್ಲ. ಬಹುಶಃ ಒಂದು 5,000 ಏನೋ ಕೊಡ್ತಾ ಇದ್ರು ಅಂತ ಕಾಣ್ತದೆ. ಅದು ಇತ್ತೀಚಿನ ದಿನಗಳು 10,000 ಅಂದ್ರೂ ಒಂದ್ಸತಿ ಬರ್ತದೆ, ಒಂದ್ಸತಿ ಫಂಡ್ಸ್ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. 10,000 ಕೊಡುವಂತ ಕಾರ್ಯಕ್ರಮ ಇತ್ತು, ಬಟ್ ಒಂದೊಂದ್ಸತಿ ಫಂಡ್ಸ್ ಇಲ್ಲ ಅಂತ ಕೊಡೋಲ್ಲ. ಆದ್ರೆ ನಾನು ಹೇಳೋದು, ಇದಕ್ಕೆ ಯಾವುದಕ್ಕೂ ಕಾಯ್ದಲ್ಲ. ನೀವು ನಮ್ಮ ಒಕ್ಕೂಟದಿಂದ ಇವತ್ತು ಪ್ರತಿ ವರ್ಷ 2 ಸತಿ ಇನ್ಶೂರೆನ್ಸ್ ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ. 6 ತಿಂಗಳಿಗೆ ಒಂದ್ಸತಿ. ಯಾರಾದ್ರೂ ಒಂದ್ಸತಿ ತಪ್ಪಿಸಿದ್ರು ಕೂಡ 6 ತಿಂಗಳಾದ್ಮೇಲೆ ನೀವು ಮತ್ತೆ ಆ ಕಾರ್ಯಕ್ರಮ ಬಂದಾಗ ನಿಮ್ಮ ರಾಸುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಗುಣಮಟ್ಟದ ಹಾಲು ಉತ್ಪಾದನೆಯತ್ತ ರೈತರು ಹೆಚ್ಚು ಗಮನ ಹರಿಸಬೇಕು. ಗುಣಮಟ್ಟದ ಆಧಾರದಲ್ಲಿ ಹಾಲಿಗೆ ಬೆಲೆ ನೀಡುವುದರಿಂದ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವುದು ರೈತರು ಹಾಗೂ ಸಹಕಾರ ಸಂಘಕ್ಕೂ ಆರ್ಥಿಕವಾಗಿ ಲಾಭ ಆಗಲಿದೆ ಎಂದರು. ಬರಡು ರಾಸುಗಳ ನಿರ್ವಹಣೆ ಆರ್ಥಿಕವಾಗಿ ಹೊರೆ ಆಗಲಿದೆ. ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ, ಔಷಧೋಪಚಾರ, ಆರೈಕೆಯಿಂದ ಬರಡುತನ ಹೋಗಲಿದೆ. ಪಶು ವೈದ್ಯರ ಮಾರ್ಗದರ್ಶನ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಅವರ ನೆರವು ಮಾರ್ಗದರ್ಶನ ಪಡೆಯಲು ರೈತರಿಗೆ ಮನವಿ ಮಾಡಿದರು. ಇನ್ನು ಜಿಕೆವಿಕೆ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಸಿಎಂ ಸವಿತಾ ಮಾತನಾಡಿ, ರೈತರು ಉತ್ತಮ ಬೆಳೆ ಬೆಳೆಯಬೇಕಾದರೆ ಪೋಷಕಾಂಶ ನಿರ್ವಹಣೆ, ರೋಗ ಮತ್ತು ಕೀಟಗಳ ನಿರ್ವಹಣೆ ಮುಖ್ಯವಾಗಿ ಆಗಬೇಕಿದೆ. ಆಗ ಮಾತ್ರ ಉತ್ತಮ ಇಳುವರಿ ಸಿಗಲಿದೆ ಎಂದರು. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಯಾವುದೇ ಇರಲಿ, ರೈತರು ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೈಗೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಇನ್ನಷ್ಟು ಆಗಬೇಕಿದೆ ಎಂದರು. ಬರಡು ರಾಸುಗಳ ತಪಾಸಣೆ ಹಾಗೂ ಚಿಕಿತ್ಸೆ ಶಿಬಿರ, ರೇಬಿಸ್ ಲಸಿಕೆ ಅಭಿಯಾನ, ಕಾಲು ಮತ್ತು ಬಾಯಿ ರೋಗ ಲಸಿಕೆ ಅಭಿಯಾನ, ಜಂತುಹುಳ ನಿವಾರಣೆ ಔಷಧಿಗಳ ವಿತರಣೆ, ಮಿಶ್ರತಳಿ ಕರುಗಳ ಪ್ರದರ್ಶನ ನಡೆಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.